ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಅಡ್ಡ ಮತದಾನದ ಆಘಾತ. ಪ್ರಹ್ಲಾದ್ ಜೋಶಿ ಅಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಸ್ಟರ್ ಪ್ಲಾನ್ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ತಲೆದಂಡಕ್ಕೆ ತೆರೆಯ ಹಿಂದೆ ಭಾರಿ ಕಸರತ್ತು. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಜೂನ್ 18ರಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂಥ ಅಡ್ಡ ಮತದಾನ ಇದೆಯಲ್ಲ, ಅಂದರೆ ಬಿ ಜೆ ಪಿಯಿಂದ 7 ಜನ ಅಥವಾ 4 ಜನ ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿ ಇಡೀ ದೇಶದಲ್ಲಿ ಬಿ ಜೆ ಪಿಯ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕಿದಂಥ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಗೆ ಮೂಲ ಕಾರಣಕರ್ತರಾದಂಥ ಅಥವಾ ಕರ್ನಾಟಕದ ಬಿ ಜೆ ಪಿಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಆರ್ ಅಶೋಕ್ ಜೊತೆಗೆ ವಿಜಯೇಂದ್ರ ಅವರ ತಲೆದಂಡಕ್ಕೆ ಇದೀಗ ತೆರೆಯ ಹಿಂದೆ ಭಾರೀ ದೊಡ್ಡ ಸಿದ್ಧತೆ ನಡೀತಾ ಇದೆ. ಅಂಥದ್ದೊಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾದಂಥ ಸದ್ದನ್ನು ಮಾಡ್ತಾ ಇದೆ. ಹೀಗಾಗಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಹೈಕಮಾಂಡನ್ನು ಮೀಟ್ ಮಾಡಿ ನಿತಿನ್ ನಬೀನ್ ಅಂದರೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಮೀಟ್ ಮಾಡಿ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಆದರೆ ಅಲ್ಲಿಂದ ಬಂದ ಉತ್ತರ ಒಂದೇ: ಯಾಕೆ ಕಾಂಗ್ರೆಸ್ನ 5ನೇ ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕೂಡ ನೀವು ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ನಮ್ಮಲ್ಲಿ 4ರಿಂದ 7 ಜನ ಅಡ್ಡ ಮತದಾನ ಆಗಿದೆ ಅನ್ನುವಂಥ ಸುಳಿವು ಸಿಕ್ಕಿದೆ. ಒಬ್ಬ ಅಭ್ಯರ್ಥಿ ಮತವನ್ನು ಅಸಿಂಧು ಮಾಡಿದ್ದಾನೆ. ಒಬ್ಬ ಅಭ್ಯರ್ಥಿ ಲಕ್ಷಾಂತರ ಮತಗಳಿಂದ ಗೆದ್ದಂಥ ಒಬ್ಬ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಮತ ಹಾಕುವಂಥ ಒಂದು ಕಾಮನ್ ಸೆನ್ಸ್ ಇಲ್ವಾ, ಅಥವಾ ಮತ ಹೇಗೆ ಹಾಕೋದು ಅಂತ ಪರಿಜ್ಞಾನ ಕೂಡ ಇಲ್ವಾ? ನೀವು ಯಾಕೆ ಅಂಥದನ್ನು ಟ್ರೈನಿಂಗ್ ಮಾಡಲಿಲ್ಲ? ಅಥವಾ ಯಾಕೆ ಇಂಥ ಒಂದು ಗಂಭೀರ ವಿಷಯ ನಿಮಗೆ ತಿಳಿದಿದ್ರೂ ಕೂಡ ನೀವು ಸಾರಾಸಗಟಾಗಿ ಎಲ್ಲವೂ ನಮ್ಮ ಕಡೆ ಇದ್ದಾರೆ ಎನ್ನುವಂಥ ನಿಗ್ಲೆಜೆನ್ಸಿಗೆ ಹೋದ ಕಾರಣವೇನು ಎನ್ನುವಂಥ ತಪರಾಕಿಯನ್ನು ಹಾಕಿ ಇದೀಗ ರಾಜ್ಯಕ್ಕೆ ಕಳಿಸಿದೆ ಕೇಂದ್ರ ಹೈಕಮಾಂಡ್. ಅದಾದ ನಂತರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ವಲ್ಪ ಎಮೋಷನ್ ಆಗಿ ನಾವು ಧರ್ಮಸ್ಥಳದ ಆಣೆ ಪ್ರಮಾಣವನ್ನು ಮಾಡಿಬಿಡ್ತೀವಿ, ಹಾಗಾಗಿ ಅಲ್ಲಿ ಅಡ್ಡ ಮತದಾನ ಮಾಡಿದವ್ರನ್ನ ಪತ್ತೆ ಹಚ್ಚಬಹುದು ಎನ್ನುವಂಥ ಮಾತನ್ನು ಹೇಳಿದರು. ನೋಡಿ, ವಿಜೇಂದ್ರ ಅವರು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಬಿ ಜೆ ಪಿಯವರು ಒಂದು ಕೋರ್ ಕಮಿಟಿ ಮಾಡಿದರೆ, ಒಂದು ಸತ್ಯ ಸಂಶೋಧನಾ ಸಮಿತಿಯನ್ನು ಮಾಡಿದರೆ, ಅದರಲ್ಲಿ MLA ಎಲೆಕ್ಷನಲ್ಲಿ ಸ್ವತಂತ್ರ ಸಿ ಟಿ ರವಿ, ಚೆಲುವಾದಿ ನಾರಾಯಣ ಸ್ವಾಮಿ ಮತ್ತು ತೆಂಗಿನಕಾಯಿ ಅವರನ್ನು 3 ಜನ ಸದಸ್ಯರ ಒಂದು ಸಮಿತಿಯನ್ನು ಮಾಡಿಕೊಂಡು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥ ಒಂದು ಹೆಸರನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗತಾಯ ಅಡ್ಡ ತಿಪ್ಪರ್ಲಾಗ ಹಾಕಿದರೂ ಕೂಡ ಇವ್ರ ಹತ್ರ ಅಡ್ಡ ಮತದಾನ ಮಾಡಿದವರ ಹೆಸರನ್ನ ಗುರುತು ಹಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಗೌಪ್ಯ ಮತದಾನ ಮಾಡಿದವರ ಹೆಸರು ಕೂಡ ಇರಲ್ಲ. ಅಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಇರುತ್ತೆ, ಅವರ ಹೆಸರಿರುತ್ತೆ ಮತ್ತು ಅವರ ಚಿಹ್ನೆ ಇರುತ್ತೆ, ಪಕ್ಷ ಚಿಹ್ನೆ ಇರುತ್ತೆ. ಇವರು ಯಾವ ಚಿಹ್ನೆಗೆ ಬೇಕಲ್ಲ ಆ ಚಿಹ್ನೆಯ ಮೇಲೊಂದು ಚುನಾವಣಾ ಗುರುತನ್ನು ಮಾಡ್ತಾರೆ, ಅಷ್ಟಕ್ಕೆ ಅದು ಮತದಾನವಾಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಅಡ್ಡ ಮತದಾನ ಮಾಡಿದವರ ಹೆಸರನ್ನ ಕಂಡುಹಿಡಲಿಕ್ಕೆ ಈ ಸತ್ಯ ಸಂಶೋಧನಾ ಸಮಿತಿಯಲ್ಲಿದ್ದಂಥ 3 ಜನ ತಿಪ್ಪರಲಾಗ ಹಾಕಿದ್ರು ಕೂಡ ಆಗಲ್ಲ. ಒಂದು ವೇಳೆ ಅಂಥದ್ದೊಂದು ಸತ್ಯ ಸಂಶೋಧನಾ ಮಂಡಳಿಯಲ್ಲಿ ರಚನೆಯಲ್ಲಿ ಏನಾದರೂ ಮಾಡಿದರೆ ಅದು ಸಂವಿಧಾನಕ್ಕೆ ವಿರೋಧವಾಗುತ್ತೆ ಮತ್ತು ಅವರ ಮೇಲೆ ಸಂಶಯ ಕೂಡ ಬರುತ್ತೆ. ಒಂದು ವೇಳೆ ಆ ಅಡ್ಡ ಮತದಾನ ಹಾಕಿದವರು ಆಣೆ ಪ್ರಮಾಣ ಮಾಡಿ, ಇಲ್ಲ ನಾನು ಒತ್ತಡಕ್ಕೆ ಸಿಲುಕಿ ಅಥವಾ ಬೇರೆ ಒಂದು ಕಾರಣಕ್ಕೆ ಸಿಲುಕಿ ಅಡ್ಡ ಮತದಾನ ಮಾಡಿದ್ದೇನೆನ್ನುವಂಥ ಸತ್ಯ ಹೇಳುವವರಿಗೆ ಈ ಸತ್ಯ ಸಂಶೋಧನಾ ಕಮಿಟಿ ಇದೆಯಲ್ಲ, ಅದು ತಿಪ್ಪಿಗೆ ಎಸೆದಂಥ ಒಂದು ಕಮಿಟಿ ಅಂತ ಹೇಳ್ಬೋದು. ಇದರ ಜೊತೆಗೆ ನೋಡಿ, ಇಲ್ಲಿ ಪ್ರಹ್ಲಾದ್ ಜೋಶಿಯವರು ಮೇಲ್ನೋಟಕ್ಕೆ ಇವೆಲ್ಲದರ ಒಂದು ಮಾಸ್ಟರ್ ಪ್ಲಾನ್ ಆಗಿ ಮಾಡ್ಕೊಂಡ್ರ, ಅಥವಾ ಪ್ರಹ್ಲಾದ್ ಜೋಶಿಯವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ, ಅವರ ಮುಂದಿನ ಗುರಿ ಏನು, ಅಥವಾ ಈ ರಾಜ್ಯ ನಾಯಕರ ಮೇಲೆ ನಿಗಾ ಇಡಲಿಕ್ಕೆ ಹೈಕಮಾಂಡ್ ಇವರನ್ನು 3ನೇ ವ್ಯಕ್ತಿಯಾಗಿ ಬಿಡ್ತಾ ಎನ್ನುವಂಥ ಊಹಾಪೋಹ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಮೂಲವಾದ ಕಾರಣ 2. ಒಂದು, ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಒಂದು ಹಂತಕ್ಕೆ ಬಿ ಜೆ ಪಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ MP ಇಲೆಕ್ಷನ್ ಅಂತ ಬಂದಾಗ, ಕೇಂದ್ರ ಚುನಾವಣೆ ಅಂತ ಬಂದಾಗ 2024ರಲ್ಲಿ 19 ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಈ ಇಬ್ಬರ ಪ್ರಯತ್ನ ಕೂಡ ಒಂದು ಹಂತಕ್ಕೆ ಸಕ್ಸಸ್ಸನ್ನು ಕಂಡಿತ್ತು. ನೋಡಿ, ಕಾಂಗ್ರೆಸ್ನ ಗ್ಯಾರಂಟಿ ಜನರ ರೀಚ್ ಆಗಿತ್ತು. ಯಾವ ಲೆವೆಲ್ಗೆ ರೀಚ್ ಆಗಿತ್ತು ಅಂದರೆ, ಸಮೀಕ್ಷೆಗಳು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 20ಕ್ಕೂ ಹೆಚ್ಚು MPಗಳನ್ನ ಗೆಲ್ಲಿಸ್ಕೊಂಡು ಬರುತ್ತೆ. ಆ ಮುಖಾಂತರ ರಾಜ್ಯದಲ್ಲಿ ಕೇಂದ್ರ ಚುನಾವಣೆಯಲ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಅತ್ಯಂತ ದೊಡ್ಡ ಮುಖಭಂಗವಾಗುತ್ತೆ ಅನ್ನುವಂಥ ಸಮೀಕ್ಷೆ ಕೂಡ ಹೇಳಿತ್ತು. JDS 1 ಸೀಟ್ ಗೆಲ್ಬೋದು, ಅಥವಾ BJP 4ರಿಂದ 5 ಸೀಟನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಸಮೀಕ್ಷೆ ಇತ್ತು. ಅದಾದ ನಂತರ ಎಲ್ಲ ಸಮೀಕ್ಷೆಯನ್ನು ಸುಳ್ಳು ಮಾಡಿದಂಥವ್ರು ಇದೇ ಕುಮಾರಸ್ವಾಮಿ, ಇದೇ ವಿಜೇಂದ್ರ ಮತ್ತು ಇದೇ ಆರ್ ಅಶೋಕ್ ಅವರು. ಈ ಮೂವರ ಕಾಂಬಿನೇಷನ್ನಲ್ಲಿ
JDS ಮತ್ತು BJP NDA ಕೂಟ 19 ಸೀಟನ್ನು ಗೆಲ್ಲಿಸಿ ಕಾಂಗ್ರೆಸ್ನ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಕೂಡ ಮಾಡಿತ್ತು. ಆದರೆ ಆ ಒಂದು ಪ್ಲ್ಯಾನ್ಗೆ ತಕ್ಕಂತೆ ಈ ಅಡ್ಡ ಮತದಾನ ಅಥವಾ ಈ ವಿಧಾನ ಪರಿಷತ್ ಚುನಾವಣೆ ಇಲ್ಲ, ಅದು ಒಂದು ಹಂತಕ್ಕೆ ಮಗ್ಗಲ್ಲಿರುವಂಥ ಮುಳ್ಳಾಗಿ ಪರಿಣಾಮ ಮಾಡಿತು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ಮೇಲೆ ಗೂಬೆ ಕೂರಿಸಲಿಕ್ಕೆ ಮತ್ತೊಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಆಯ್ತಾ. ಎಲ್ಲದರ ನಡುವೆ ಇದೀಗ ಪ್ರಹ್ಲಾದ್ ಜೋಶಿ ಅವರ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ವಿಜೇಂದ್ರ ಅವರು ಆಣೆ ಪ್ರಮಾಣ ಮಾಡಿಕೊಂಡು ಈ ಅಡ್ಡ ಮತದಾನ ಮಾಡಿದವ ಹೆಸರನ್ನ ಬಯಲಿಗೆ ಎಳಲಿ ಹೊರಟರು. ಅದ್ರ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ವಿಜೇಂದ್ರ ಅವರು ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಬೇಕು. ಆ ಮುಖಾಂತರ ಅಲ್ಲಿ ಆಣೆ ಪ್ರಮಾಣ ಮಾಡಿದ್ರೆ ನಾವು ನೇರವಾಗಿ ಅಡ್ಡ ಮತದಾನ ಮಾಡಿದ ಹೆಸರನ್ನ ಕೇಂದ್ರಕ್ಕೆ ಸಲ್ಲಿಸಬಹುದು ಮತ್ತು ಅವರ ಹೆಸರನ್ನ ಬಹಿರಂಗಗೊಳಿಸಬಹುದು ಎನ್ನುವಂಥ ಒಂದು ಯೋಚನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷವನ್ನು ಮಾಡ್ತೇವೆ, ಅಲ್ಲಿ ಆಣೆ ಪ್ರಮಾಣವನ್ನು ಮಾಡಿ ಅಡ್ಡ ಮತದಾನ ಮಾಡಿದವರ ಹೆಸರನ್ನ ಬಹಿರಂಗಗೊಳಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದ ಮರುಕ್ಷಣವೇ ಆ ಕಡೆಯಿಂದ ಒಂದು ಗಟ್ಟಿ ಧ್ವನಿ ಬರುತ್ತೆ. ಅದು ಮೋದಿಯ ಪಕ್ಕದಲ್ಲಿ ಕೂರ್ತಾ ಇದ್ದಂಥ ಅಮಿತ್ ಶಾ ಅವರಿಗೆ ಅತ್ಯಂತ ನಿಕಟವರ್ತಿಯಾಗಿರುವಂಥ ಮತ್ತು ಕರ್ನಾಟಕದ ಒಂದು ತರಹ ಹೈಕಮಾಂಡ್ ಅಂತಿರುವ ಇದೇ ಪ್ರಹ್ಲಾದ್ ಜೋಶಿ ಅವರು ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ, ನಾನು ವಿಜೇಂದ್ರ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಎಮೋಷ್ನಲಿ ವಿಜೇಂದ್ರ ಹಾಗೆ ಹೇಳಿರಬಹುದು, ಧರ್ಮಸ್ಥಳದ ಕಡೆಗೆ ಯಾವುದೇ ಕಡೆಯೂ ಕೂಡ ರಾಜಕೀಯ ತರಬಾರದು ಎನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಒಬ್ಬೊಬ್ಬರೇ ಬಾಲ ಬಿಚ್ಚಲಿಕ್ಕೆ ಶುರುವಾದರು. ಅದು ಯಾರು? ಮತ್ತೊಬ್ಬ ನಿಯತ್ತಿನ BJPಯ ಮುಖಂಡ ಸುರೇಶ್ ಕುಮಾರ್ ಅವರು ಕಳೆದ 10 ವರ್ಷದ ಹಿಂದೆ ಹೇಗಿದ್ರು ಈಗೀಗ ಯಾವ ಲೆವೆಲ್ಗೆ ಮಾತನಾಡಿಕೊಂಡು ತಮ್ಮ ಹೆಸರನ್ನ ಹಾಳು ಮಾಡ್ಕೋತಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗ್ತಿದೆ. ಸುರೇಶ್ ಕುಮಾರ್ ಹೇಳ್ತಾರೆ, ಎಸ್ ಅಫ್ಕೋರ್ಸ್ ಧರ್ಮಸ್ಥಳದ ಕಡೆಗೆ ನಾವು ಆಣೆ ಪ್ರಮಾಣ ಮಾಡಬಾರ್ದು, ರಾಜ್ಯಕ್ಕೆ ಏನಿದ್ರು ಕೂಡ ವಿಧಾನಸಭೆಯಲ್ಲಿ ಆಗಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ಒಂದು ಹಂತಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಶ್ರೀರಾಮುಲು ಕೂಡ ಹೇಳ್ತಾರೆ, ಇಲ್ಲ ನಾವು ಆಣೆ ಪ್ರಮಾಣ ಮಾಡಿದ್ರೆ ಅದು ಸರಿಯಾಗಲ್ಲ, ಆಣೆ ಪ್ರಮಾಣ ಮಾಡಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ಸದಾನಂದ ಗೌಡ ಈ ಹಿಂದೆ ಮುಖ್ಯಮಂತ್ರಿ ಆದಂಥವರು, BJPಯ ರಾಜ್ಯಾಧ್ಯಕ್ಷರಾದಂಥವರು, 2014ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಮೊಟ್ಟ ಮೊದಲ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಸಚಿವರಾದಂಥವರು, ಅನೇಕ ಹುದ್ದೆಗಳು ನಿಭಾಯಿಸಿದಂಥವರು, ಈಗ ರಾಜ್ಯಸಭೆಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೋ ಅಥವಾ ವಿಜೇಂದ್ರ ಎನ್ನುವಂಥ ಯುವ ಮುಖಂಡ BJPಯನ್ನು ಮುನ್ನಡೆಸ್ತಿದ್ದಾನೆ ಎನ್ನುವಂಥ ಕಾರಣಕ್ಕೋ ಒಂದು ಬಾಂಬನ್ನು ಸಿಡಿಸೇ ಬಿಟ್ಟರು. ಎಸ್ ಅಫ್ಕೋರ್ಸ್ ನೋಡಿ, ವಿಜೇಂದ್ರ ಅವರ ಸಂಪರ್ಕಕ್ಕೆ ಸಿಗಲಿಲ್ಲ ಅಥವಾ ಆರ್ ಅಶೋಕ್ ಅವರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂದರೆ ಒಂದು ಹಂತಕ್ಕೆ ಎಲ್ಲರೂ ಕೂಡ ಸದಾನಂದ ಗೌಡರ ಮೇಲೆ ಒಂದು ಸಂಶಯ ಬಂದೇ ಬರುತ್ತೆ. ವಿಜೇಂದ್ರ ಸಂಪರ್ಕಕ್ಕೆ ಸಿಗಲಿಲ್ಲ, ಆರ್ ಅಶೋಕ್ ಸಂಪರ್ಕ ಸಿಗಲಿಲ್ಲ, ಆ ಹೊತ್ತಿಗೆ ನಿಮಗೆ ಆಪರೇಷನ್ ಹಸ್ತ ಆಗುತ್ತೆ, ಅಡ್ಡ ಮತದಾನ ಮಾಡ್ತಾರೆ ಅನ್ನೋಂಥ ಸುಳಿವು ಸಿಕ್ಕಿತ್ತು. ನಿಮಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಕೆಲವೊಂದು BJPಯ ಅಭ್ಯರ್ಥಿಗಳು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ನ ದೊಡ್ಡ ನಾಯಕರು BJPನಲ್ಲಿ ಕೂಡ ಹಾಕೊಂಡು ಮಾತುಕತೆ ನಡೆಸ್ತಿದ್ದಾರೆ, ಅಡ್ಡ ಮತದಾನ ಆಗುತ್ತೆ ಅನ್ನುವಂಥ ನಿಕಟವಾದಂಥ ಒಂದು ಸಂಶಯ ಬಂದಾಗ, ಸುಳಿವು ಸಿಕ್ಕಾಗ ನೀವು ನೇರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೀಗೀಗಾಗತ್ತೆ BJP ಎಲ್ಲ ನಾಯಕರು ಎಚ್ಚೆತ್ಕೊಳ್ಳಿ, ನಾಳೆ ದಿನ ಹೀಗೀಗಾಗುತ್ತೆ, ಅಡ್ಡ ಮತದಾನ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ಬೋದಿತ್ತು. ಓಕೆ, ಮಾಧ್ಯಮ ಮಿತ್ರರು ಸಂಪರ್ಕಕ್ಕೆ ಸಿಗಲಿಲ್ಲ ಅಂದರೆ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಇತ್ತು, ಯೂಟ್ಯೂಬ್ ಅಕೌಂಟ್ ಇತ್ತು, ಅಥವಾ ಬೇರೆ ಅಕೌಂಟ್ ಮುಖಾಂತರ ಒಂದು ಚಿಕ್ಕ ವಿಡಿಯೋ 4 ರಿಂದ 5 ನಿಮಿಷ ವಿಡಿಯೋದಲ್ಲಿ ನೀವೆಲ್ಲವನ್ನು ಬಹಿರಂಗ ಮಾಡಿ ನನಗೊಬ್ಬರು ಹೇಳಿದ್ರು, ಯಾವ ಹೆಸರು ಹೇಳಲ್ಲ, ಅದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹೀಗಾಗಿದೆ. ಅದಾದ ನಂತರ ಜೂನ್ 14ರಂದು ಮತ್ತೊಂದು ಅಪಾರ್ಟ್ಮೆಂಟಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರು BJPಯ MLAಗಳನ್ನ ಕೂರಿಸ್ಕೊಂಡು ಅಡ್ಡ ಮತದಾನ ಪ್ಲಾನ್ ಮಾಡ್ತಿದ್ರೆ, ಹಾಗಾಗಿ ನೀವು ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಅಷ್ಟಕ್ಕೆಲ್ಲವೂ ಕೂಡ ಸರಿ ಆಗ್ತಿತ್ತು. ಎಲ್ಲ ಮುಗಿದ ನಂತರ, ಅಡ್ಡ ಮತದಾನ ಆದ ನಂತರ ನಾನು ಸಂಪರ್ಕ ಮಾಡಿದೆ, ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಇದ್ಯಾವ ನಾನ್ಸೆನ್ಸ್ ಅಂತ. ಯಾಕಂದರೆ ಈ ಎಲ್ಲ ಪ್ಲ್ಯಾನ್ನ ಹಿಂದೆ ಪ್ರಹ್ಲಾದ್ ಜೋಶಿಯವರ ಮಾಸ್ಟರ್ ಮೈಂಡ್ ಓಡ್ತಾ ಇದೆಯಾ, ಅಥವಾ ರಾಜ್ಯ BJP ನಾಯಕರನ್ನ ಕಟ್ಟಿ ಹಾಕಲಿಕ್ಕೆ, ಅಥವಾ ಅವರ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಯಾಕೆ BJP ಹೈಕಮಾಂಡ್ 3ನೇ ವ್ಯಕ್ತಿಯಾದ ಪ್ರಹ್ಲಾದ್ ಜೋಶಿ ಅವರನ್ನ ಮುಂದೆ ಬಿಟ್ಟಿದೆಯಾ? ನೋಡಿ, ವಿಜಯೇಂದ್ರ ಅವರು ರಾಜ್ಯ BJPಯ ನಾಯಕರು, ರಾಜ್ಯ BJP ಅಧ್ಯಕ್ಷರು, ಅವರಿಗೊಂದು ಡೌಟ್ ಬಂದಾಗ ಅಥವಾ ಬೇರೆ ಪ್ಲಾನ್ ಯಾವುದು ಇಲ್ಲದಿದ್ದಾಗ ಶಾಸಕಾಂಗದ ಪಕ್ಷದ ಮೀಟಿಂಗನ್ನು ಕರಿತೇನೆ, ಧರ್ಮಸ್ಥಳದ ಆಣೆ ಪ್ರಮಾಣ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಿ ಮತ್ತೊಂದು ಧ್ವನಿ ಹುಟ್ಟುಕೊಂಡು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ನಾನು ಫೋನ್ ಮಾಡಿ ಅವರಿಗೆ ಹೇಳಿದ್ದೇನೆ, ಸಾಕಾಗಿತ್ತು, ಮತ್ತೆ ಯಾಕೆ ಪತ್ರಿಕಾಗೋಷ್ಠಿ ಕರಿಬೇಕಿತ್ತು? ನೀವು ರಾಜ್ಯ ನಾಯಕರಿಗೆ ಗುಪ್ತವಾಗಿ ಫೋನ್ ಮಾಡಿ, ವಿಜೇಂದ್ರ ನೀವೀಗ ಆಣೆ ಪ್ರಮಾಣ ಬೇಡ, ಸಾಕು, ನೋಡೋ ಮುಂದಿನ ಹಂತದಲ್ಲಿ ನಾವು ಕ್ರಮವನ್ನು ಕೈಗೊಳ್ಳುವೆ ಅನ್ನುವಂಥ ಮಾತನ್ನು ಹೇಳಿದ ನಂತರವೂ ಕೂಡ ನಾನು ವಿಜೇಂದ್ರ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಅನ್ನುವಂಥ ಮಾತು ಯಾಕೆ ಬೇಕಿತ್ತು? ಇದರ 3ನೇ ಅರ್ಥ, ರಾಜ್ಯ ನಾಯಕರು ಯಾವುದೇ ಹಂತಕ್ಕೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು, ಎಲ್ಲವೂ ಕೂಡ ಕೇಂದ್ರ ಹೈಕಮಾಂಡ್ ಮಾಡುತ್ತೆ. ನೀವೇನಿದ್ರು ಕೂಡ ನಾಮಕ ವ್ಯವಸ್ಥೆ, ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕು, ಕೇಂದ್ರಕ್ಕೆ ಬೇಕಾದಾಗ ಹಣವನ್ನು ಕಳಿಸಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಬೇಕು ರಾಜ್ಯ BJPಯ ನಾಯಕರು ಎನ್ನುವಂಥ ಒಂದು ನೇರವಾದಂಥ ಸನ್ನೆಯನ್ನು ಕೊಟ್ಟಂತಿದೆ. ಇದೇ ಪ್ರಹ್ಲಾದ್ ಜೋಶಿ
ಅಥವಾ ಪ್ರಹ್ಲಾದ್ ಜೋಶಿ ಮುಖಾಂತರ ಇದೇ ಹೈಕಮಾಂಡ್. ನೋಡಿ, ಒಂದು ಹಂತಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಲೆಕ್ಕದಲ್ಲಿ ಇದೀಗ ತನ್ನ ಆಸೆ ಚಿಗುರಿದೆ ಅಂದರೆ 2028ರಲ್ಲಿ ಚುನಾವಣೆಯಲ್ಲಿ ಏನಾದರೂ ನಾವು BJP ಗೆದ್ದಾಗ BJP ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದು ಎನ್ನುವಂಥ ಆಸೆ ಇದೀಗ ಚಿಗುರು ಹೊಡೆದಿದೆ. ಈ ಮುಖಾಂತರ ರಾಜ್ಯದ BJP ಒಂದೊಂದೇ ಹುಳುಕನ್ನು ಕೇಂದ್ರಕ್ಕೆ ತಲುಪಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿತಿನ್ ನಬೀನ್ ಇದೀಗ ಹೊಸ ರಾಷ್ಟ್ರಾಧ್ಯಕ್ಷರು, ಅದು ಹೊಸ BJP ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅನುಭವದ ಕೊರತೆ ಇರಬಹುದು ಅನ್ನುವಂಥ ಕಾರಣಕ್ಕಾಗಿ ಅಮಿತ್ ಶಾ ಮತ್ತು ನಡ್ಡಾ ಕೂಡ ಇಲ್ಲ, ಕೆಲವೊಬ್ಬರ ನಾಯಕರ ಸಲಹೆಯನ್ನು ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ಬೋದು. ಅಷ್ಟಕ್ಕೂ ಕೂಡ ನಿತಿನ್ ನಬೀನ್ ಅವರಿಗೆ ಕರ್ನಾಟಕ ರಾಜ್ಯದ ಬಗ್ಗೆ ಅಷ್ಟೇನು ದೊಡ್ಡ ಗೊತ್ತಿಲ್ಲ. ಗೊತ್ತಿದ್ದದ್ದು ಕೇವಲ ಪ್ರಹ್ಲಾದ್ ಜೋಶಿ ಅವರಿಗೆ. ಸೋಮಣ್ಣ ಅವರು ಬಿಜಿ ಇರ್ತಾರೆ. ಸೋಮಣ್ಣ ಅವರು ಈ ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿರೋದ್ರಿಂದ ಹೈಕಮಾಂಡ್ ಕೂಡ ನಿತಿನ್ ನಬೀನ್ ಅವರು ಕೂಡ ಸೋಮಣ್ಣ ಅವರ ಸಂಪರ್ಕಕ್ಕೆ ಸಿಗದೇ ಇರಬಹುದು, ಅಥವಾ ಅವರ ಸಂಪರ್ಕ ಸ್ವಲ್ಪ ಅಷ್ಟಕ್ಕಷ್ಟೇ ಇರ್ಬೋದು. ಆದರೆ ಸಂಸದೀಯ ಕಾರ್ಯದರ್ಶಿ ಆಗಿರುವಂಥ, ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥ ಆಗ ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ಲ, ಹಾಗಾಗಿ ಎಲ್ಲ ಸಂಸದರ ಬಗ್ಗೆ ಅಥವಾ ಎಲ್ಲ ವ್ಯಕ್ತಿಗಳ ಬಗ್ಗೆ, ಎಲ್ಲ ರಾಜ್ಯದ ಬಗ್ಗೆ ಅವರಿಗೆ ಸ್ವಲ್ಪ ಅಚ್ಚುಮೆಚ್ಚಿನ ಅಥವಾ ಸ್ವಲ್ಪ ಜಾಸ್ತಿ ಅರಿವು ಇದ್ದ ಕಾರಣಕ್ಕಾಗಿ ನಿತಿನ್ ನಬೀನ್ ಅವರು ಜಾಸ್ತಿಯಾಗಿ ಪ್ರಹ್ಲಾದ್ ಜೋಶಿ ಅವರ ಮಾತನ್ನು ಕೇಳ್ತಾರೆ. ಮತ್ತು ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಅತ್ಯಂತ ನಿಕಟವರ್ತಿ ಆದಂಥ ಕಾರಣಕ್ಕಾಗಿ ಇದೀಗ ಕರ್ನಾಟಕದಿಂದ ಎಲ್ಲವೂ ಕೂಡ ನಿರ್ಣಯ ಮಾಡುವಂಥದ್ದು ಪ್ರಹ್ಲಾದ್ ಜೋಶಿ. ಹೀಗಾಗಿ ಮುಂದಿನ ದಿನಗಳಲ್ಲಿ BJP ಏನಾದರೂ ಗೆದ್ದುಬಿಟ್ರೆ ಅಥವಾ ಮೈತ್ರಿ ಪಕ್ಷ ಇದ್ಬಿಟ್ರೆ, ನೋಡಿ, ಮೈತ್ರಿ ಪಕ್ಷದಲ್ಲಿ ವಿಜೇಂದ್ರ ಇರ್ತಾರೆ ಅಥವಾ ಆ ಕಡೆ ಕುಮಾರಸ್ವಾಮಿ ಇರ್ತಾರೆ. ಒಂದು ಹಂತಕ್ಕೆ 70, 80, 90 ಗೆದ್ದರೂ ಕೂಡ ಮೈತ್ರಿ ಸರ್ಕಾರ ರಚನೆ ಆದಾಗ ಕುಮಾರಸ್ವಾಮಿ ತನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಬೇಕು. ಯಾಕಂದರೆ ನಿಮ್ಮಲ್ಲಿ ವಿಜೇಂದ್ರ ಮುಖ್ಯಮಂತ್ರಿ ಮಾಡಿದ್ರೆ ನನ್ನನ್ನು ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಅಥವಾ ಉಪಮುಖ್ಯಮಂತ್ರಿ ಆದರೆ ನನಗೆ ಸ್ವಲ್ಪ ಗೌರವ ಕಡಿಮೆ ಆಗುತ್ತೆ. ಹಾಗಾಗಿ ಉಪಮುಖ್ಯಮಂತ್ರಿ ವಿಜಯೇಂದ್ರ ಆಗಲಿ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಸವಾಲನ್ನು ಕೊಡಬಹುದು ಎನ್ನುವಂಥ ಕಾರಣಕ್ಕಾಗಿ ಮುಂದೊಂದು ದಿನ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವುದು ಘೋಷಣೆ ಆದಾಗ ಅಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಹಿಂದಕ್ಕೆ ಸರಿತಾರೆ. ಹೀಗಾಗಿ ನಾನು ಅಭ್ಯರ್ಥಿ ಆದರೆ ಒಳ್ಳೆಯದು ಎನ್ನುವಂಥ ಸೂಚನೆಯನ್ನು ಈಗಲೇ ಹೈಕಮಾಂಡ್ಗೆ ಕೊಟ್ಟಿರುವಂಥ ಸಾಧ್ಯತೆ ಇದೆ, ಅಥವಾ ಅಂಥ ಸಲಹೆ ಸೂಚನೆ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿರಬಹುದು. ಇದರ ಮುಂದುವರೆದ ಭಾಗವಾಗಿ ಈಗ ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಒಂದು ಟವೆಲನ್ನು ಹಾಕಿದಂತಿದೆ ಇದೇ ಪ್ರಹ್ಲಾದ್ ಜೋಶಿ ಅವರು. ಆದರೆ ಪ್ರಹ್ಲಾದ್ ಜೋಶಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಸುತಾರಾಮ್ ಇದೇ ಕುಮಾರಸ್ವಾಮಿ ಒಪ್ಪಲ್ಲ. ಆಗ ಒಂದು ಕಾಲದಲ್ಲಿ ಕಾಂಗ್ರೆಸ್ ಮೈತ್ರಿ ಇದ್ದಾಗ ಇದೇ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಗ್ಗಾಮುಗ್ಗ ಬೈದಿದ್ರು. ಮತ್ತು ಒಂದು ಹಂತಕ್ಕೆ ಬ್ರಾಹ್ಮಣ ಎನ್ನುವಂಥ ಪೇಶ್ವೆ ಬ್ರಾಹ್ಮಣ ಎನ್ನುವಂಥ ಪದವನ್ನು ಕೂಡ, ಅಥವಾ ಪೇಶ್ವೆ ಮಹಾರಾಜ ಎನ್ನುವಂಥ ಒಂದು ಪದವನ್ನು ಕೂಡ ಇದೇ ಕುಮಾರಸ್ವಾಮಿ ಅವರು ಉಪಯೋಗಿಸಿದ್ರು. ಇವೆಲ್ಲದರ ನೋಡ್ತಾ ಇದ್ದರೆ ಒಂದು ಹಂತಕ್ಕೆ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ BJPಯ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರಾ, ಅಥವಾ ಕೇಂದ್ರ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ರಾಜ್ಯ BJP ಘಟಕದ ಮೇಲೆ ಹಿಡಿತವನ್ನು ಸಾಧಿಸಿ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ BJP ಘಟಕದವರು ಅಥವಾ ಅಧ್ಯಕ್ಷರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು. ಅಧ್ಯಕ್ಷರಾದ ನಂತರ ಅಥವಾ BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಧ್ಯಕ್ಷರಾದಂಥವರು ದೊಡ್ಡ ದೊಡ್ಡ ಹುದ್ದೆ ಬೇಕಾದರೂ ಕೋಟಿಗಟ್ಟಲೆ ಹಣವನ್ನು ಕೊಡಲೇಬೇಕಾಗತ್ತೆ. ಕೋಟಿ ಹಣ ಕೊಟ್ಟ ನಂತರವೂ ಕೂಡ ಅವರ ಮೇಲೆ ಮತ್ತೊಂದು ನಿಗಾ ಇಡಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ರಾಜ್ಯ BJPಯ ಅಧ್ಯಕ್ಷರಾದ ವಿಜಯೇಂದ್ರ ಅವರ ಮೇಲೆ ಒಂದು ಮೂಗುದಾರವನ್ನು ಇಟ್ಟಿದೆ ಅಂತ ಹೇಳ್ಬೋದು. ಮುಂದುವರೆದ ಭಾಗವಾಗಿ ಇದೀಗ ಆರೋಶಕ್ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದಾರೆ. ಆದರೆ ಆರೋಶಕ್ ಅವರನ್ನ ಬದಲಾವಣೆ ಮಾಡಿದ್ರೆ ಅಲ್ಲಿ ಸುನಿಲ್ ಕುಮಾರ್ ಸಿಗ್ತಾರೆ, ಅಥವಾ ಬೇರೆಯವರು ವಿರೋಧ ಪಕ್ಷದ ನಾಯಕರಾಗಿ ಸಿಗ್ತಾರೆ. ಆದರೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಹೈಕಮಾಂಡ್ಗೆ ಧನ ಸಂಪತ್ತನ್ನು ಕೊಡುವಂಥ, ಹಣಿ ಸಂಪತ್ತನ್ನು ಕೊಡುವ, ಅಂದರೆ ತನು ಮನ ಧನ ಸಹಾಯವನ್ನು ಮಾಡುವಂಥ ಮತ್ತೊಬ್ಬ ವ್ಯಕ್ತಿ ಸಿಗಲ್ಲ. ವಿಜಯೇಂದ್ರ ಅವರು ಎಲ್ಲೆಲ್ಲಿ ಯಾವ್ಯಾವ ದೊಡ್ಡ ಮಟ್ಟಿನ ಹೆಸರನ್ನು ಗಳಿಸಿದ್ದಾರೆ, ವಿದೇಶದಲ್ಲಿ ಅವರ ಆಸ್ತಿ ಎಷ್ಟಿದೆ, ಎಲ್ಲವೂ ಕೂಡ ಇದೀಗ ಚರ್ಚೆ ಆಗ್ತಾ ಇರುವಂಥ ವಿಷಯ. ನೋಡಿ, ವಿಜಯೇಂದ್ರ ಅವರಿಗೆ BJPಯಲ್ಲಿ ಯಾರೂ ಕೂಡ ಕಾಂಪಿಟೇಟರ್ ಅಲ್ಲ, ಅಷ್ಟರ ಮೆಟ್ಟಿಗೆ ಅವರು ಬೆಳೆದಿದ್ದಾರೆ. ಅವರಿಗೆ ಒಂದು ಜಾತಿ ಬೆಂಬಲ ಇದೆ, ಹಣಕಾಸಿನ ಬೆಂಬಲ ಇದೆ, ಜೊತೆಗೆ ಹೈಕಮಾಂಡ್ಗೆ ಬೇಕಾದಂಥ ಎಲ್ಲವನ್ನು ಕೂಡ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲವನ್ನು ಕೊಡುವಂಥ ವಿಜಯೇಂದ್ರ ಅವರ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಬಿಟ್ಟಿರಬಹುದು ಎನ್ನುವಂಥ ವಿಶ್ಲೇಷಣೆ ಕೂಡ ಇದೀಗ ದೊಡ್ಡ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಸದ್ಯಕ್ಕೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸುವಂಥ ಯಾವುದೂ ಲಕ್ಷಣ ಇಲ್ಲ. ಆರೋಶಕ್ ಅವರು ಬದಲಾವಣೆ ಆಗ್ತಾರೆ, ಆರೋಶಕ್ ಅವ್ರ ಜಾಗದಲ್ಲಿ ಸುನಿಲ್ ಕುಮಾರ್ ಅವರು ಬಂದು ಕೂರ್ತಾರ, ಎಲ್ಲವೂ ಕೂಡ ಸದ್ಯವೇ ತೆರೆಗೆ ಬೀಳುತ್ತೆ. ಆದರೆ ಒಂದು ಹಂತಕ್ಕೆ ಇದೀಗ ಪ್ರಹ್ಲಾದ್ ಜೋಶಿ ತನ್ನ ಆಟವನ್ನು ಆಡ್ತಾ ಇದ್ದಾರಾ, ಅಥವಾ ಪ್ರಹ್ಲಾದ್ ಜೋಶಿ ಮುಖಾಂತರ ಕೇಂದ್ರ ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಯಾಕಂದರೆ ನೋಡಿ, ಸದಾನಂದ ಗೌಡರು ಏನೇ ಹೇಳಿದ್ರು ಕೂಡ ಸದಾನಂದ ಗೌಡರು ಮತ್ತೊಂದು ಮಾತನ್ನು ಹೇಳಿದ್ದಾರೆ. ನಾನು BJP ನಾಯಕರ ಅಂತ ವಿಜೇಂದ್ರವನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಸಿಗಲಿಲ್ಲ. ಓಕೆ, ಸುಳ್ಳೋ ಸತ್ಯವೋ, ಆದರೆ ಆರೋಶಕ್ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಸಿಗಲಿಲ್ಲ. ಸತ್ಯವೂ ಸುಳ್ಳು, ಅದು ಆಮೇಲೆ ಹೊರಗಡೆ ಒಂದು ವಿಡಿಯೋ ರಿಲೀಸ್ ಮಾಡಲಿಲ್ಲ, ಅದು ಬೇಡ. ಕೇಂದ್ರ ಹೈಕಮಾಂಡ್ನ ಒಬ್ಬ ಪ್ರಧಾನ ಕಾರ್ಯದರ್ಶಿಯನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅವರಿಗೆಲ್ಲವನ್ನು ಹೇಳಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದಾಗ ಸಫ್ಕೋರ್ಸ್ ಅದು ಹೇಳಿರಬಹುದು. ಅವರಿಗೂ ವಿಷಯ ಗೊತ್ತಾದ ನಂತರ
ಕೇಂದ್ರ ಹೈಕಮಾಂಡ್ಗೂ ಇಲ್ಲಿ ಅಡ್ಡ ಮತದಾನ ಆಗ್ತದೆ ಅನ್ನುವಂಥ ವಿಷಯ ಗೊತ್ತಾದ ನಂತರ ಯಾಕೆ ಕೇಂದ್ರ ಹೈಕಮಾಂಡ್ ಕೂಡ ಬಿಜೆಪಿ ನಾಯಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿಲ್ಲ? ಇದರರ್ಥ ರಾಜ್ಯ ಬಿಜೆಪಿಲಿ ಅಡ್ಡ ಮತದಾನ ಆಗಬೇಕಿತ್ತು, ರಾಜ್ಯ ಬಿಜೆಪಿಲಿ ಒಡಕು ಮೂಡಿಸಬೇಕಿತ್ತು, ಈ ಮುಖಾಂತರ ರಾಜ್ಯ ಬಿಜೆಪಿ ನಾಯಕರ ಮೇಲೆ ತಾನೊಂದು ಹಿಡಿತ ಸಾಧಿಸಬೇಕಿತ್ತು ಎನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಪ್ರಹ್ಲಾದ್ ಜೋಶಿ ಮುಖಾಂತರ ಒಂದು ಹಂತಕ್ಕೆ ಲೂಸನ್ನು ಬಿಡಿಸಿಕೊಂಡು ಅದಾದ ನಂತರ ಈಗ ಮೂಕುದಾರವನ್ನು ಗಟ್ಟಿ ಮಾಡುವ ದೃಷ್ಟಿಯಲ್ಲಿ ಕೇಂದ್ರ ಹೈಕಮಾಂಡ್ ಇದೀಗ ಪ್ಲಾನ್ ಮಾಡಿಕೊಂಡಿದೆ. ಮುಂದಿನ ದಿನಗಳು ಏನಾಗುತ್ತೆ ಕಾದು ನೋಡಬೇಕು. ಚುನಾವಣೆಗೆ 2 ವರ್ಷ ಇದೆ. ಆ 2 ವರ್ಷದ ಒಳಗಡೆ ವಿಜೇಂದ್ರ ಮತ್ತು ಆರೋಸಕ್ ಬದಲಾವಣೆ ಆಗ್ತಾರ, ಅಥವಾ ಈ ಇಬ್ಬರನ್ನ ಪಕ್ಕಕ್ಕೆ ಕೂರಿಸಿದ್ರೆ ಮತ್ಯಾರು ಬಂದು ಕೂರಬಹುದು, ಮತ್ಯಾರು ಬಂದು ಕೂತ್ರೆ ಚುನಾವಣೆಗೆ ಒಳ್ಳೆಯದಾಗಬಹುದು. ಇನ್ ಟರ್ಮ್ಸ್ ಆಫ್ ಜಾತಿ ಲೆಕ್ಕಾಚಾರದಲ್ಲೂ ಕೂಡ, ಜೊತೆಗೆ ಹಣಕಾಸಿನ ಲೆಕ್ಕಾಚಾರದಲ್ಲೂ ಕೂಡ, ಜೊತೆಗೆ ಪ್ಲಾನ್ ಆಫ್ ಆ್ಯಕ್ಷನಲ್ಲೂ ಕೂಡ, ಜೊತೆಗೆ BJP ಮತ್ತು RSS ನಡುವಿನ ಒಂದು ತಿಕ್ಕಾಟ ಇದೆಯಲ್ಲ ರಾಜ್ಯ BJPಯಲ್ಲಿ, ಅದು ಯಾವ ಮಟ್ಟಿಗೆ ಹೋಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.